ನಮಸ್ಕಾರ. ನಾನು ಪ್ರೊಫೆಸರ್ ಸನಾವುಲ್ಲಾ ಅಂತ, ರಿಟೈರ್ಡ್ ಪ್ರೊಫೆಸರು. ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ನಾನು ಹೇಳಬೇಕು ಅಂತ. ಈ 2020ರಲ್ಲಿ ಕರ್ನಾಟಕದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಂದರು. ಇದನ್ನು ಪಾರ್ಲಿಮೆಂಟ್ಲಾಗಲಿ ಎಲ್ಲಾದರೂ ಆಗಲಿ ಅದನ್ನು ಪಾಸ್ ಮಾಡಿಲ್ಲ. ಡೈರೆಕ್ಟಾಗಿ ತಂದು ಅದು ಆತುರದಲ್ಲಿ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು ಇದೇ ವಿಧಾನಸೌಧದಲ್ಲಿ. ಈಗ ನಾವು ಪ್ರೈವೇಟ್ ಗೌರ್ಮೆಂಟ್ ಇಂಜಿನಿಯರಿಂಗ್ ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ವಿ. ಕರೆಕ್ಷನ್ ಅವರು ಪಾರ್ಲಿಮೆಂಟ್ ಅಲ್ಲಿ 2 ಹೌಸ್ ಅಲ್ಲಿ ಪಾಸ್ ಮಾಡಿದ್ರು, ಡಿಸ್ಕಷನ್ ಆಗಲಿಲ್ಲ. ಅದು ಡಿಸ್ಕಷನ್ ಆಗಲಿಲ್ಲ, ಅದು ಕರೆಕ್ಷನ್ ಮಾಡಿ ಡಿಸ್ಕಷನ್ ಆಗಲಿಲ್ಲ. ಯಾರನ್ನೇ ಒಂದು ಶಿಕ್ಷಣ ತಜ್ಞರನ್ನು ಅವರು ಕನ್ಸಲ್ಟ್ ಮಾಡಿಲ್ಲ, ಇದಲ್ಲಾಗಿದೆ. ಈಗ ಸದ್ಯಕ್ಕೆ ನಾನು 5 ವರ್ಷ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕೆಲಸ ಮಾಡಿದ್ದೀನಿ. ಇಲ್ಲಿ ತನಕ ಯಾವುದೇ ಒಬ್ಬ ಪ್ರೊಫೆಸರ್ಗೆ ಸರಿಯಾಗಿ ಇದು ಅರ್ಥ ಆಗಿಲ್ಲ. ನಂಬರ್ 1. ನಂಬರ್ 2, ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ, ಹೆಚ್ಚಿಗೆ ಹೇಳೋಕ್ಕಾಗಲ್ಲ. ಒಂದು ಎಕ್ಸಾಂಪಲ್, ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆ ಇಂಜಿನಿಯರ್ ಆಗಬೇಕಂದ್ರೆ ಅವನಿಗೆ ಥಿಯರಿಟಿಕಲ್ ನಾಲೆಡ್ಜ್ ಇರಬೇಕು, ಪ್ರಾಕ್ಟಿಕಲ್ ನಾಲೆಡ್ಜ್ ಇರಬೇಕು. ಆ ಪ್ರಾಕ್ಟಿಕಲ್ ನಾಲೆಡ್ಜ್ನ ಅದನ್ನು ಎವ್ಯಾಲ್ಯೂಯೇಷನ್ ಮಾಡಬೇಕು. ಈಗ ಈ ಶಿಕ್ಷಣ ನೀತಿಯಲ್ಲಿ ಏನಾಗಿದೆ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಫ್ರಾಕ್ಷನಲ್ ಎಕ್ಸಾಮಿನೇಷನ್ ಇಲ್ಲ, ಕ್ಲಾಸಲ್ಲಿ ಏನೋ ಮಾಡ್ತಾರೆ ಅದನ್ನೇ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ. ಹೆಂಗಿದೆ ಅಂದರೆ ಅದು ಒಂಥರ ಕಮರ್ಷಿಯಲೈಸೇಷನ್ ಆಗಿಬಿಟ್ಟಿದೆ. ಒಂದು ಕಡೆಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಿಮಗೆ ಪ್ರಪಂಚದ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತು. ಅಲ್ಲಿ ಹೋಗ್ಬಿಟ್ಟು ಬಾಂಬ್ ಆಗ್ತಾ ಇದ್ದಾರೆ, ಆ ದೇಶದಲ್ಲಿ ಹೋಗ್ಬಿಟ್ಟು ಆಯಿಲ್ಗೋಸ್ಕರ ಇದು ಮಾಡ್ತಿದ್ದಾರೆ. ಹಿಂಗೆ ದೇಶಗಳೇ ಸರ್ವನಾಶ ಆಗ್ತಿದೆ. ನಮ್ಮ ದೇಶದ ಪರಿಸ್ಥಿತಿ ಏನಂದರೆ ನಮ್ಮದೇ ಸರ್ಕಾರ ಶಿಕ್ಷಣವನ್ನು ನೇಣಾಕ್ತಾ ಇದೆ. ಒಂದು ದೇಶನ ಸರ್ವನಾಶ ಮಾಡಬೇಕಂದ್ರೆ ನೀವೇನು ಬಾಂಬ್ಗಳೇ ಹಾಕಬೇಕಾಗಿಲ್ಲ. ಶಿಕ್ಷಣ ನೀತಿಯನ್ನು ನೀವು ಡೈಲ್ಯೂಟ್ ಮಾಡಿಬಿಟ್ರೆ ದೇಶ ಹಾಳಾಗೋಗುತ್ತೆ. ಈಗ ನಮ್ಮ ಪರಿಸ್ಥಿತಿ, ದೇಶದ ಪರಿಸ್ಥಿತಿ ಇದೆ. ನಮ್ಮ ದೇಶದ ಪರಿಸ್ಥಿತಿ ಏನಿದೆ ಅಂದರೆ ಶಿಕ್ಷಣವನ್ನು ಡೈಲ್ಯೂಟ್ ಮಾಡಿಬಿಟ್ಟು ಮುಂದೆ ಯುವಜನತೆಗೆ ಯಾವುದೇ ದಾರಿ ಇಲ್ಲದೆ ಎಲ್ಲ ದಾರಿಗಳನ್ನು ಮುಚ್ತಾ ಇದ್ದಾರೆ ಅಷ್ಟೇ. ಇಷ್ಟು ಹೇಳಿ, ಈ ಮುಂದೆ 24ನೇ ತಾರೀಕು 26ನೇ ತಾರೀಕು ನಮ್ಮ ಪೀಪಲ್ಸ್ ಇದು ನಡೀತಿದೆ. ದಯವಿಟ್ಟು ಎಲ್ಲರೂ ಬಂದು ಅದನ್ನು ಸಕ್ಸಸ್ಫುಲ್ ಮಾಡಬೇಕು ಅಂತ ತಮ್ಮಲ್ಲಿ ಬೇಡ್ತೀವಿ.